ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಭುವನ ಕೋಶ ವರ್ಣನೆ. ಶ್ರೀ ಗರುಡನೀತಿ. ಮನುಪುತ್ರನಾದ ಪ್ರಿಯವ್ರತನಿಗೆ 10 ಜನ ಗಂಡು ಮಕ್ಕಳು. ಅವರು ಅಗ್ನಿಧ್ರುದು, ಅಗ್ನಿಬಾಹು, ವಪುಸ್ಮಾನ್, ದ್ಯುತಿಮಾನ್, ಮೇಧ, ಮೇಧಾನಿಧಿ, ಭವ್ಯನು, ಶಬಲನು, ಪೌತ್ರನು, ಜ್ಯೋತಿಷ್ಮಾನ್ ಎಂಬುವರು. ಇವರಲ್ಲಿ ಮೇಧ, ಅಗ್ನಿಬಾಹು, ಪೌತ್ರನು ಉತ್ತಮ ಯೋಗೀಶ್ವರರು. ಅವರು ಜ್ಯೋತಿಸ್ಮರರು, ಅಂದರೆ ಪೂರ್ವಜನ್ಮ ಜ್ಞಾನವುಳ್ಳವರು, ಮಹಾ ಸೌಭಾಗ್ಯವಂತರು, ಅಂದರೆ ಧನವಂತರಲ್ಲ. ರಾಜ್ಯದ ಮೇಲಾಗಲಿ ಇತರೆ ಸಾಂಸಾರಿಕ ವಿಷಯಗಳ ಮೇಲಾಗಲಿ ಅವರು ಕಿಂಚಿತ್ತೂ ಆಸಕ್ತಿಯನ್ನು ತೋರಿಸದೇ ಇದ್ದುದರಿಂದ ಪ್ರಿಯವ್ರತನು ಉಳಿದ 7 ಜನ ಪುತ್ರರಿಗೆ ಸಪ್ತದ್ವೀಪ ಸಮನ್ವಿತವಾದ ಪೃಥ್ವಿಯನ್ನು ಹಂಚಿಕೊಟ್ಟನು. 50 ಕೋಟಿ ಯೋಜನೆಗಳ ವಿಶಾಲವಾದ ಈ ಪೃಥ್ವಿಯಲ್ಲಿ ಜಂಬು, ಪ್ಲಕ್ಷ, ಶಾಲ್ಮಲ, ಕುಶ, ಕ್ರೌಂಚ, ಶೌಕ, ಪುಷ್ಕರ ಎಂಬುವು ಸಪ್ತ ದ್ವೀಪಗಳಿವೆ. ಅವು ಕ್ರಮವಾಗಿ ಲವಣ, ಇಕ್ಷು, ಸುರ, ಘೃತ, ದಧಿ, ದುಗ್ಧ, ಜಲ ಎಂಬ ಸಪ್ತ ಸಮುದ್ರಗಳಿಂದ ಸುತ್ತುವರೆದಿದೆ. ಈ ದ್ವೀಪಗಳು ಸಮುದ್ರಗಳು ಕ್ರಮವಾಗಿ ಒಂದಕ್ಕಿಂತಲೂ ಮತ್ತೊಂದು ದ್ವಿಗುಣ ವಿಸ್ತೀರ್ಣದಲ್ಲಿವೆ. ಜಂಬೂ ದ್ವೀಪದಲ್ಲಿ ಮೇರು ಎಂಬ ಪರ್ವತವಿದೆ. ಅದು 1,00,000 ಯೋಜನೆಗಳ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಅದರ ಎತ್ತರ 84,000 ಯೋಜನೆಗಳು. ಅದು 16,000 ಯೋಜನೆಗಳಷ್ಟು ಭೂಮಿಯ ಒಳಗೇ ಇದೆ. ಮೇರು ಪರ್ವತದ ಶಿಖರದ ವಿಸ್ಮೃತಿ 32,000 ಯೋಜನೆಗಳಷ್ಟು ಇದೆ. ಮೇರು ಪರ್ವತದ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಕರ್ಣಿಕ 16,000 ಯೋಜನೆಗಳು. ಮೇರುವಿನ ದಕ್ಷಿಣದಲ್ಲಿ ಹಿಮಾಲಯ, ಹೇಮಕೂಟ, ನಿಷಧ ಪರ್ವತಗಳಿವೆ. ಉತ್ತರದಲ್ಲಿ ನೀಲ, ಶ್ವೇತ, ಶೃಂಗಿ ಎಂಬ ವರ್ಷ ಪರ್ವತಗಳಿವೆ. ಪ್ಲಕ್ಷಾದಿ ದ್ವೀಪಗಳಲ್ಲಿ ವಾಸಿಸುವವರಿಗೆ ಮರಣವು ಸಂಭವಿಸುವುದಿಲ್ಲ. ಅಲ್ಲಿ ಯಾವುದೇ ಯುಗದ ವ್ಯತ್ಯಾಸವಿರುವುದಿಲ್ಲ. ಜಂಬೂ ದ್ವೀಪವನ್ನು ಆಳಿದ ಅಗ್ನಿಧ್ರ ಮಹಾರಾಜನಿಗೆ 9 ಮಕ್ಕಳು. ಅವರೇ ನಾಭಿ, ಕಿಂಪುರುಷ, ಅರಿವರ್ಷ, ಇಲಾವೃತ, ರಮ್ಯ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಎಂಬುವವರು. ಅಗ್ನಿಧ್ರನು ತನ್ನ ಮಕ್ಕಳಿಗೆ ಕೊಟ್ಟಂತಹ ರಾಜ್ಯಗಳು ಅವರ ಹೆಸರಿನಲ್ಲಿಯೇ ಖ್ಯಾತಿಯನ್ನು ಪಡೆದವು. ನಾಭಿಗೆ ಮೇರುದೇವಿ ಎಂಬ ಪತ್ನಿಯ ಮೂಲಕ ಋಷಭನೆಂಬ ಪುತ್ರನಾದನು. ಅವನ ನಂತರದ ವಂಶದಲ್ಲಿ ತೈಜಸನು, ಇಂದ್ರದ್ಯುಮ್ನ, ಪರಮೇಷ್ಠಿ, ಪ್ರತಿಹಾರ, ಪ್ರತಿಹರ್ತ, ಪ್ರಸ್ತಾರ, ವಿಭ, ನಕ್ತ, ನರ, ವಿರಾಟ, ಧೀಮಾನ್, ಬೌಹಾನ್, ತೃಷ್ಟ, ವಿರಜ, ರಜ, ಶತಜಿತ್, ವಿಶ್ವಜ್ಯೋತಿ ಎಂಬುವವರು ಪಿತೃಪುತ್ರ ಪರಂಪರೆಯಾಗಿ ಜನಿಸಿದರು.